ನಿಮ್ಮ ಸುದೀರ್ಘ ಕಾರ್ಡಿಯಾಲಜಿಯ ಪಯಣ ಒಂದಿಷ್ಟು ಹೃದಯಗಳನ್ನು ನೋಡಿದಿರಿ. ಬಹುಶಃ ಸಾಮಾನ್ಯ ಮನುಷ್ಯನಿಗೆ ಸಾಧ್ಯ ಆಗದೇ ಇರುವಂಥದ್ದು ಹೃದಯಗಳನ್ನು ನೋಡೋದು, ಆ ಹೃದಯದ ಮಿಡಿತವನ್ನು ಸರಿ ಮಾಡುವಂಥ ಕಾಯಕ. ಈ ಕಾಯಕದ ತೃಪ್ತಿ ಬಗ್ಗೆ ನಾನು ಮಾತನಾಡಲೇಬೇಕು ಡಾಕ್ಟರ್. ಯಾಕೆಂದರೆ ನನಗೆ ಯಾವಾಗಲೂ ಅದೊಂದು ಕನಸಿತ್ತು, ನಾನು ಹೃದ್ರೋಗ ತಜ್ಞನಾಗಬೇಕು. ಹೃದ್ರೋಗ ತಜ್ಞನಾಗಿ ಆ ಪರ್ಟಿಕ್ಯುಲರ್ ಹೃದ್ರೋಗ ಶಾಸ್ತ್ರದಲ್ಲಿ ಹೆಚ್ಚು ಪರಿಣಿತಿಯನ್ನು ಪಡಿಬೇಕು. ಆ ಪಡೆದಂಥ ಜ್ಞಾನವನ್ನು ಬೇರೆಯವ್ರ ಜೊತೆ ಹಂಚ್ಕೋಬೇಕು. ಈಗ ನಾವು ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಅಥವಾ ನಾವು ಎಷ್ಟು ಪದವಿಗಳನ್ನು ಪ್ರಶಸ್ತಿಗಳನ್ನು ಪಡೆದಿದ್ದೀವಿ ಮುಖ್ಯ ಅಲ್ಲ. ಬಹಳ ಮುಖ್ಯವಾದದ್ದು ನಮ್ಮ ಪದವಿಗಳಾಗ್ಬೋದು, ಓದು ಆಗ್ಬೋದು, ಅಥವಾ ಪ್ರಶಸ್ತಿಗಳಾಗ್ಬೋದು, ಎಷ್ಟು ಜನರ ಮನಸ್ಸಲ್ಲಿ ಅಥವಾ ಎಷ್ಟು ಜನರ ಮನೆಗಳಲ್ಲಿ ಬೆಳಕನ್ನು ತಂದಿದೆ, ಬದುಕನ್ನು ಬದಲಾಯಿಸಿದೆ, ಅದು ಬಹಳ ಮುಖ್ಯವಾದದ್ದು. ಮತ್ತು ಹಾಗೆಯೇ ಎಷ್ಟು ಹೃದ್ರೋಗಿಗಳ ಮುಖದಲ್ಲಿ ನಗುವನ್ನು ತರಿಸಿದೆ, ಅದು ಬಹಳ ಮುಖ್ಯವಾದದ್ದು. ಹಾಗಾಗಿ ನಾನು 1989ನೇ ಇಸ್ವಿನಲ್ಲಿ ನಾನು ಹೃದ್ರೋಗ ತಜ್ಞನಾಗಿ ಜಯದೇವ ಹೃದ್ರೋಗ ಆಸ್ಪತ್ರೆಯನ್ನು ನಾನು ಸೇರಿಕೊಂಡೆ. ಆವಾಗ ಇಡೀ ರಾಜ್ಯದಲ್ಲಿ ಇದ್ದ ಹೃದಯ ತಜ್ಞರ ಸಂಖ್ಯೆ ಬಹುಶಃ 6 ಜನನೋ 7 ಜನನೋ ಇದ್ದರು ಅಷ್ಟೇ. ಇವತ್ತು 350-400 ಜನ ಇದ್ದಾರೆ ನಮ್ಮ ರಾಜ್ಯದಲ್ಲಿ. ಸೊ ಆವಾಗ ಈ ಹೃದ್ರೋಗ ಕ್ಷೇತ್ರ ಬಹಳ ಪ್ರಾಥಮಿಕ ಹಂತದಲ್ಲಿತ್ತು. ಈಗಿರ್ತಕ್ಕಂಥ ಬೆಳವಣಿಗೆಗಳಿರಲಿಲ್ಲ. ಕೇವಲ ನಾವು ECG ಇತ್ತು, ಒಂದು ಎಕೋ ಆಗ್ತಾನೆ ಬಂದಿತ್ತು. ನಂತರ ಈ ಆ್ಯಂಜಿಯೋಗ್ರಾಮ್ ಮಟ್ಟಕ್ಕೆ ಮಾತ್ರ ಇತ್ತಷ್ಟೇ. ಹೃದಯಘಾತ ಆದಾಗ ನಾವು ಆ ಗೋಲ್ಡನ್ ಅವರಲ್ಲೇ ಟ್ರೀಟ್ಮೆಂಟ್ ಕೊಡಬೇಕು. ಅಂದರೆ ಫಸ್ಟ್ 1 ಅವರ್ ಅಥವಾ ಫಸ್ಟು 3 ಅವರ್ಸು ಆದಾಗ ಟ್ರೀಟ್ಮೆಂಟ್ ಕೊಟ್ಟಾಗ ಹೆಚ್ಚು ಇದು ಬದುಕುವ ಪ್ರಮಾಣ ಜಾಸ್ತಿ ಇರುತ್ತೆ ಮತ್ತು ಹೃದಯದ ಶಕ್ತಿ ಕೂಡ ಚೆನ್ನಾಗಿರುತ್ತೆ. ಯಾಕೆಂದರೆ ಹೃದಯಘಾತ ಆದಾಗ ನಾವು ಚಿಕಿತ್ಸೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ 2 ಆಬ್ಜೆಕ್ಟಿವ್ಸ್ ಇರುತ್ತೆ. ಒಂದು, ಅವನು ಬದುಕಬೇಕು. ಆಮೇಲೆ ಬದುಕಿದ ಮೇಲೆ ಅವನ ಹೃದಯದ ಶಕ್ತಿ ಚೆನ್ನಾಗಿರಬೇಕು. ಬದುಕಿಯೂ ಕೂಡ ಅವನ ಹೃದಯ ಶಕ್ತಿ ಚೆನ್ನಾಗಿಲ್ಲ ಅಂದರೆ ಅವನದು ಕ್ವಾಲಿಟಿ ಆಫ್ ಲೈಫ್ ಹೊರಟೋಗುತ್ತೆ. ಸೊ ಹೀಗಾಗಿ ಆವಾಗ ತಾನೇ ಅದು ಮೆಡಿಸಿನ್ನು ಸ್ಟ್ರೆಪ್ಟೋಕೈನೇಸ್ ಅಂತ ಬಂದಿತ್ತು, ಅದು ಮಾತ್ರ ಕೊಡ್ತಾ ಇದ್ವಿ. ಆ್ಯಂಜಿಯೋಗ್ರಾಮ್ ಮಾಡಿ ಏನಾದರೂ ಬ್ಲಾಕೇಜಸ್ ಇದ್ದರೆ ಸರ್ಜರಿ ಬೇಕಾಗೋದು. ಆ ಸಂದರ್ಭದಲ್ಲಿ ಆ್ಯಂಜಿಯೋಪ್ಲಾಸ್ಟಿ ಇರಲಿಲ್ಲ, ಅಥವಾ ಸ್ಟೆಂಟ್ ಅಂತ ಏನು ಹೇಳ್ತೀವಿ ಇರಲಿಲ್ಲ, ಅಥವಾ ಡಿವೈಸ್ ಕ್ಲೋಜರ್ಸ್ ಇರಲಿಲ್ಲ. ನಂತರ ಇವಾಗ ಹೃದಯದ ಕವಾಟವನ್ನು ಕೂಡ ನಾವು ಬದಲಾಯಿಸ್ಬೋದು ಇವತ್ತು, ಯಾವುದು ಆಪ್ರೇಷನ್ ಇಲ್ದೇ. ಸೊ ಆ ತಂತ್ರಜ್ಞಾನಗಳು ಇರಲಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಿದ್ವಿ ಅಂದರೆ 1994ನೇ ಇಸ್ವಿನಲ್ಲಿ ನಾನು ಅಮೇರಿಕಾದಲ್ಲಿ WHO ಫೆಲೋಶಿಪ್ಗೆ ಹೋದೆ. ಅಮೇರಿಕಾಗೆ, ಬರ್ಮಿಂಗ್ಹ್ಯಾಮ್ ಅಲಬಾಮಾಗೆ ನಾನು 3 ಮಂತ್ಸ್ ಫೆಲೋಶಿಪ್ಗೆ ಹೋದೆ ಅಲ್ಲಿ. ಆ ಸಂದರ್ಭದಲ್ಲಿ ಅಲ್ಲಿ ಆ್ಯಂಜಿಯೋಪ್ಲಾಸ್ಟಿ, ಸ್ಟೆಂಟು, ಆಮೇಲೆ ಈ ಹೃದಯದ ರಂಧ್ರಗಳನ್ನು ಕ್ಲೋಸ್ ಮಾಡೋಂಥದ್ದು, ಹೃದಯದ ಕವಾಟವನ್ನು ಆಪ್ರೇಷನ್ ಇಲ್ದೇ ಬಲೂನ್ ವ್ಯಾಲ್ಯೋಪ್ಲಾಸ್ಟಿ ಮಾಡ್ತಕ್ಕಂಥದ್ದು ಎಲ್ಲ ನೋಡಿದೆ ನಾನು. ಅಬ್ಸರ್ವೇಷನಲ್ ಟ್ರೈನಿಂಗ್, ಅದು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಇರಲಿಲ್ಲ. ಸೊ ಅದಾದಮೇಲೆ ಏನಾಯಿತು, ಇಲ್ಲಿಗೆ ಬಂದ ಮೇಲೆ ಇದ್ದಕ್ಕಿದ್ದಾಗೆ ಮನಸ್ಸಿಗೆ ಒಂಥರ ಬೇಸರ ಆಯಿತು, ಅಥವಾ ಒಂಥರ ಏನೋ ಖಿನ್ನತೆ. ಇಷ್ಟು ಏನಪ್ಪ ಅಲ್ಲ ಅಷ್ಟೆಲ್ಲ ಮಾಡ್ತಾಯಿದ್ದಾರೆ, ನಾವು ನಮ್ಮ ಜನಗಳಿಗೆ ಇಲ್ಲಿ ಮಾಡೋಕ್ಕಾಗಲ್ವಲ್ಲ. ಸೊ ಹಾಗಾಗಿ ಒಂದು 1995ನೇ ಇಸ್ವಿನಲ್ಲಿ ಒಂದು ಕಾರ್ಯಾಗಾರ ಮಾಡಿದ್ವಿ, ವ್ಯಾಲ್ಯುಲೋಪ್ಲಾಸ್ಟಿಕ್ ಕಾರ್ಯಾಗಾರ ಮತ್ತು ಆ್ಯಂಜಿಯೋಪ್ಲಾಸ್ಟಿಕ್ ಕಾರ್ಯಾಗಾರ. ಸೊ ಅದಕ್ಕೂ ಕೂಡ ಪ್ರತಿರೋಧ ಇತ್ತು. ಅಂದರೆ ಏನಾಗುತ್ತೆ, ಯಾವುದೋ ವಸ್ತು ಮಾಡೋಕ್ಕೆ ಹೋದಾಗ ಬೇಡ ಅದು ಇದು ಅಂತ. ಯಾಕೆಂದರೆ ನಮಗಿಂತ ಆವಾಗ ನಾವು ಜಸ್ಟು ಅಸಿಸ್ಟೆಂಟ್ ಪ್ರೊಫೆಸರ್ ಅಷ್ಟೇ ನಾನು ಆವಾಗ ನಾವೇನು ಮಾಡಿದ್ವಿ, ಬಲೂನ್ ಎಲ್ಲ ತರಿಸ್ಬೇಕಾಗಿತ್ತು, ಅದಕ್ಕೆಲ್ಲ ಸ್ವಲ್ಪ ದುಡ್ಡು ಬೇಕಿತ್ತು. ಸೊ ಆವಾಗ ಸ್ವಲ್ಪ ಅದಕ್ಕೆ ಪ್ರತಿರೋಧ ಇತ್ತು. ಆವಾಗ ನಾವೇ ದುಡ್ಡು ಹಾಕ್ಕೊಂಡು, ಸೊ ನಾನೇ ಹೇಳಿದೆ ನಾವೇ ದುಡ್ಡು ಹಾಕೋಣ, ನಾವೇ ಮಾಡೋಣ. ಸೊ ವರ್ಕ್ಶಾಪ್ ಮೂಲಕ ಮಾಡಿದ್ವಿ. ಸೊ ಫಸ್ಟ್ ವರ್ಕ್ಶಾಪಲ್ಲಿ ಸುಮಾರು 106 ಬಡ ಮತ್ತು ಮಧ್ಯಮ ವರ್ಗದ ಹೃದ್ರೋಗಿಗಳಿಗೆ ಆ್ಯಂಜಿಯೋಪ್ಲಾಸ್ಟಿ ಸ್ಟೆಂಟನ್ನು ಮಾಡಿದ್ವಿ. ಯಾವಾಗ 1995ನೇ ಇಸ್ವಿನಲ್ಲಿ. ಸೊ ಅದರಿಂದ ನಾವು ಕಲ್ತ್ವಿ, ರೋಗಿಗಳಿಗೂ ಅನುಕೂಲ ಆಯಿತು. ನಂತರ ಭಾರತ ದೇಶದಿಂದ ಎಲ್ಲ ಕಡೆಯಿಂದನೂ ಹೃದ್ರೋಗ ತಜ್ಞರು, ಅಂದರೆ ಆವಾಗ ತಾನೇ ಅದು ಹೊಸ್ದಾಗಿ ಬರ್ತಾಯಿತ್ತು, ಹಾಗಾಗಿ ಶುರುವಾಯಿತು. ಇವತ್ತು 2023-24ರಲ್ಲಿ ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ್ಯಂಜಿಯೋಪ್ಲಾಸ್ಟಿ ಸ್ಟೆಂಟ್ ಆಗೋದು ಜಯದೇವ ಹೃದ್ರೋಗ ಸಂಸ್ಥೆನಲ್ಲಾಯಿತು. ನಂತರ ಬಲೂನ್ ಮೈಟ್ರಲ್ ವ್ಯಾಲ್ಯೋಪ್ಲಾಸ್ಟಿ ಕ್ಷೇತ್ರದಲ್ಲಿ ಇವತ್ತು ಈ ಆಸ್ಪತ್ರೆ ವಿಶ್ವದ ಭೂಪಟದಲ್ಲಿದೆ. ಸೊ ನಂತರ
ಜೊತೆಗೆ ಇದರಿಂದ ಯಾರಿಗೆ ಅನುಕೂಲ ಆಯಿತು ಅಂದರೆ ಜನಸಾಮಾನ್ಯರಿಗೆ ಅನುಕೂಲ ಆಯಿತು. ನನ್ನ ಆಸೆ ಕೂಡ ಅದಿತ್ತು. ಬಟ್ ಏನಾಗುತ್ತೆ, ಕೆಲವು ಆಸ್ಪತ್ರೆಗಳಲ್ಲಿ ಏನಿದೆ ಕ್ವಾಲಿಟಿ ಇರುತ್ತೆ, ಚಾರಿಟಿ ಇರಲ್ಲ. ಇನ್ನು ಕೆಲವು ಆಸ್ಪತ್ರೆಗಳಲ್ಲಿ ಏನಾಗುತ್ತೆ, ಚಾರಿಟಿ ಇರುತ್ತೆ, ಕ್ವಾಲಿಟಿ ಇರಲ್ಲ. ಇಲ್ಲಿ ಎರಡೂ ಇದೆ, ಕ್ವಾಲಿಟಿನೂ ಇದೆ, ಚಾರಿಟಿನೂ ಇದೆ, ಸಬ್ಸಿಡಿನೂ ಇದೆ, ಹ್ಯುಮನಿಟೇರಿಯನ್ ಅಪ್ರೋಚು ಇದೆ. ಜೊತೆಗೆ ನಾವು ಈ ತಂತ್ರ ಎಲ್ಲ ರೀತಿಯ ಜಗತ್ತಿನಲ್ಲಿ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಯಾವ್ಯಾವ ತಂತ್ರಜ್ಞಾನ ಇದೆ, ಯಾವ್ಯಾವ ಚಿಕಿತ್ಸಾ ಸೌಲಭ್ಯಗಳಿದೆ, ಯಾವ್ಯಾವ ಉಪಕರಣಗಳಿದೆ, ಎಲ್ಲ ಕೂಡ ಇದೆ. ಸೊ ಹೀಗಾಗಿ ನನಗೂ ಅದು ಕೂಡ ನನಗೆ ಆಸೆ ಇತ್ತು. ನಾನು ಈ ಅಧಿಕಾರ ಸಿಕ್ಕಿದರೆ ಈ ಸರ್ಕಾರಿ ಸ್ವಾಯತ್ತ ಸಂಸ್ಥೆಯನ್ನು ಪಂಚತಾರ ಖಾಸಗಿ ಆಸ್ಪತ್ರೆಯ ಮಟ್ಟಕ್ಕೆ ಬೆಳೆಸಬೇಕು ಅಂತ. ಸೊ ಅದು ಸಂಪೂರ್ಣ ಅದರಲ್ಲಿ ಯಶಸ್ವಿಯಾಗಿದೆ, 100%, ಮೋರ್ ದೆನ್ 100% ಅಂತ ಹೇಳ್ಬೋದು. ಯಾಕೆಂದರೆ ಹಲವಾರು ಜನ ಬಂದಂಥವರು ಮೇ 25 ಲಾಸ್ಟ್ ಇಯರ್, ಕಳೆದ ವರ್ಷ, ಒಂದು ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಹೆಲ್ತ್ ವಿಸಿಟ್ ಮಾಡಿದರು, 15 ಜನ ಮೆಂಬರ್ಸ್ ಆಫ್ ದಿ ಪಾರ್ಲಿಮೆಂಟ್. ಸೊ ಅವರು ಇದೆಲ್ಲ ಚಿಕಿತ್ಸಾ ವ್ಯವಸ್ಥೆ ಮತ್ತು ಸ್ವಚ್ಛತೆ, ಇಲ್ಲಿರ್ತಕ್ಕಂಥ ಸೇವಾ ಮನೋಭಾವ ಮತ್ತು ಇಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನೆಲ್ಲ ನೋಡಿ ನನಗೆ ಒಂದೇ ಪ್ರಶ್ನೆ ಕೇಳಿದರು, ಮಂಜುನಾಥ್, ಇದು ಓನರ್ ಯಾರು ಈ ಆಸ್ಪತ್ರೆದು ಅಂತ. ನಾನೇನು ಹೇಳಿದೆ, ಓನರು ಇದು ಸರ್ಕಾರ, ನಾನು ಇಲ್ಲಿ ನಿರ್ದೇಶಕನಾಗಿದ್ದೇನೆ. ಸೊ ಅವ್ರು ಹೇಳಿದರು, ಇವತ್ತು ನೀವು ಏನು ಮಾಡಿದಿರಿ, ಮಂಜುನಾಥ್ ಮಾಡೆಲ್ ಅಂತೆಲ್ಲರೂ ಕರಿಬೋದು, ಅಥವಾ ಜಯದೇವ ಆಸ್ಪತ್ರೆಯ ಮಾಡೆಲ್ ಅಂತೆಲ್ಲರೂ ಕರಿಬೋದು. ಸೊ ಇದನ್ನು ಇಡೀ ನಮ್ಮ ದೇಶದಲ್ಲಿ ಇರತಕ್ಕಂಥ ಸರ್ಕಾರಿ ಸ್ವಾಯತ್ತ ಆಸ್ಪತ್ರೆಗಳು ಇದನ್ನು ಅಳವಡಿಸ್ಕೋಬೇಕು ಅನ್ನೋ ಮಟ್ಟಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಸೊ ಹೀಗಾಗಿ ನನ್ನ ಘೋಷವಾಕ್ಯ ಕೂಡ ಅದೇನೆ. ಯಾವುದು ಘೋಷವಾಕ್ಯ? ಚಿಕಿತ್ಸೆ ಮೊದಲು, ಹಣ ಪಾವತಿ ನಂತರ ಕಡತಕ್ಕಿಂತ ಪ್ರಾಣ ಮುಖ್ಯ, ಮೂರನೇದು ಮಾನವೀಯತೆಗೆ ಮೊದಲ ಆದ್ಯತೆ. ಸೊ ಈ ಪರಿಕಲ್ಪನೆಯಲ್ಲಿ ನಾವು ಕೆಲಸ ಮಾಡಿಕೊಂಡು ಲಿಟ್ರಲಿ ವಿ ಹ್ಯಾವ್ ಫಾಲೋಡ್ ದೀಸ್ 3 ಸ್ಲೋಗನ್ಸ್. ಹೀಗಾಗಿ ಯಾವಾಗಲೂ ಅಷ್ಟೇ ನನಗೆ ವಿಶೇಷವಾಗಿ ಈ ಬಡ ರೋಗಿಗಳ ಬಗ್ಗೆ ಅಥವಾ ನಿರ್ಗತಿಕರ ಬಗ್ಗೆ, ಮಧ್ಯಮ ವರ್ಗದ ರೋಗಿಗಳ ಬಗ್ಗೆ ವಿಶೇಷವಾದಂಥ ಕಾಳಜಿ ನನಗೆ. ಯಾಕೆಂದರೆ ಒಂದು ರೋಗಿಯನ್ನು ನಾವು ಬದುಕಿಸಿದ್ರೆ ನಾವು ಒಂದು ರೋಗಿಯನ್ನು ಬದುಕಿಸಲ್ಲ, ಇಡೀ ಕುಟುಂಬ ಬದುಕುತ್ತೆ. ಆ ರೀತಿ ಅಂದರೆ ಜೊತೆಗೆ ಎರಡೂ ಇರಬೇಕು. ನಮ್ಮ ಬುದ್ಧಿವಂತಿಕೆನೂ ಇರಬೇಕು, ಮಾನವೀಯತೆಯೂ ಇರಬೇಕು, ಹೃದಯವಂತಿಕೆಯೂ ಇರಬೇಕು. ಮೂರನ್ನೂ ತೂಗಿಸ್ಕೊಂಡು ಹೋಗಬೇಕಾಗುತ್ತೆ.